ಅಪ್ಪ ನೀವು ಜವರೇಗೌಡನ ಹತ್ರ ಹೋಗಿ ಕೇಳಬೇಕು, ನನ್ನ ಮಗಳಿಗೆ ಸಮಸ್ಯೆ ಆಗಿದೆ, ಆ ಸಮಸ್ಯೆನ ಪರಿಹಾರ ಮಾಡಿ ಇಲ್ಲ ಅದಕ್ಕೆ ಪರಿಹಾರ ಕೊಡಿ ಅಂತ. ಜನ ಬಾಯಿ ಬಂದಂಗೆ ಮಾತಾಡ್ತಿದ್ದಾರೆ, ನಾವು ತಲೆ ಎತ್ಕೊಂಡು ಓಡಾಡಕ್ಕಾಗ್ತಿಲ್ಲ. ಸಂತು, ಜನರ ಬಗ್ಗೆ ತಲೆ ಕೆಡಿಸ್ಕೋಬೇಡಪ್ಪ. ನೀನು ಒಳ್ಳೇದ್ ಮಾಡಿದ್ರು ಅಂತಾರೆ, ಕೆಟ್ಟದ್ ಮಾಡಿದ್ರು ಅಂತಾರೆ. ಜನ ಹಂಗಂತಾರೆ ಹಿಂಗಂತಾರೆ ಅಂತ ನಾವೇನಾದ್ರೂ ಒಂದು ತಪ್ಪು ನಿರ್ಧಾರ ಮಾಡಿದ್ರೆ ಭಾವನ ಇಡೀ ಜೀವನ ಪರ್ಯಂತ ಅನುಭವಿಸ್ಬೇಕಾಗತ್ತೆ. ಅವಳು ಒದ್ದೆ ಸಾಕಷ್ಟು ಕಷ್ಟ ಅನುಭವಿಸಿದಾಳೆ. ಅವಳಿಗೆ ನಾನು ಇನ್ನೂ ಕಷ್ಟ ಕೊಡಕ್ ಸಾಧ್ಯ ಇಲ್ಲ. ಹೌದು ರೀ, ನೀವ್ ಈ ರೀತಿ ಎಲ್ಲ ಮಾತಾಡಿದ್ರೆ ಭಾವನ ನೊಂದ್ಕೋತಾಳೆ. ಸ್ವಲ್ಪ ಸುಮ್ಮನೆ ಇರಿ. ನಾನು ಮಾತಾಡಿನೇ ಇಷ್ಟೆಲ್ಲ ನಡೀತಾ ಇದೆ, ಇನ್ನು ನಾನು ಸುಮ್ಮನಿದ್ರೆ ಇನ್ನೇನೇನೆಲ್ಲ ನಡೆಯುತ್ತೆ ಅಂತ ಯೋಚನೆ ಮಾಡಿದ್ಯಾ? ನೋಡ್ರಿ, ಇಷ್ಟೆಲ್ಲ ನಡೀತಲ್ಲ, ಅದರಲ್ಲಿ ಭಾವನಾದ ಏನೂ ತಪ್ಪಿಲ್ಲ ಅಂತ ನಿಮ್ಗೂ ಗೊತ್ತಿದೆ. ಹೀಗಿದ್ದಾಗ ಮನೆಯವರಾಗಿ ನಾವು ಅವಳ ಪರವಾಗಿ ನಿಂತ್ಕೋಬೇಕು. ಜೀವನದ ಬಗ್ಗೆ ಅವಳಿಗೆ ಭರವಸೆ ಬರೋ ಥರ ನಡ್ಕೋಬೇಕು. ಅಣ್ಣನಾಗಿ ನೀವು ಮಾಡಬೇಕಾಗಿರೋ ಕರ್ತವ್ಯ ಅದು. ಸಮಸ್ಯೆಗೆ ಪರಿಹಾರ ಹುಡುಕಿ ಅಂದ್ರೆ ನನ್ನನ್ನೇ ಬಾಯಿ ಮುಚ್ಕೊಂಡಿರು ಅಂತಿದ್ಯಾ? ನೋಡೋಣ, ಅದೇನು ಮಾಡ್ತಿರೋ ಮಾಡಿ, ನಾನು ನೋಡ್ತೀನಿ.